ಕುವೈತ್ ಮೇಲೆ ಇರಾನ್ ದಾಳಿ ಮುಂದುವರೆದಿದೆ. ಇರಾನ್ನ ವಾಟರ್ ಡಿಸ್ಟಿಲೇಷನ್ ಪ್ಲಾಂಟ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಮೂಲಸೌಕರ್ಯಗಳನ್ನು ಗುರಿಯಾಗಿಸಿ ದಾಳಿ ಮಾಡಲಾಗ್ತಾ ಇದೆ. ಕುವೈತ್ನಲ್ಲಿ 2 ವಾಟರ್ ಡಿಸ್ಟಿಲೇಷನ್ ಪ್ಲಾಂಟ್ ಉರಿಸಾಗಿದೆ. ಇನ್ನು ದಾಳಿಯಿಂದಾಗಿ ವಿದ್ಯುತ್ ಸ್ಥಾವರಗಳು ಹಾನಿಯಾಗಿದ್ದು ವಿದ್ಯುತ್ ಪೂರೈಕೆಯಲ್ಲೂ ವ್ಯತ್ಯಯವಾಗಲಿದೆ ಅಂತ ಕುವೈತ್ ವಿದ್ಯುತ್ ಮತ್ತು ಕುಡಿಯುವ ನೀರಿನ ಸಚಿವಾಲಯ ತಿಳಿಸಿದೆ. ಕುವೈತ್ ಮೇಲೆ ಇರಾನ್ ಮಿಸೈಲ್ ದಾಳಿ ಮುಂದುವರೆಸಿದೆ. ಡ್ರೋನ್ ಹಾಗೂ ಮಿಸೈಲ್ಗಳನ್ನು ಬಳಸಿ ಇರಾನ್ ಕುವೈತ್ ಮೇಲೆ ದಾಳಿ ಮಾಡ್ತಾ ಇದೆ. ಕುವೈತ್ನ ಮಿಸೈಲ್ ಲಾಂಚರ್ಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಾ ಇದೆ. ಇನ್ನು ಇರಾನ್ ದಾಳಿಯನ್ನ ಕುವೈತ್ ಏರ್ ಡಿಫೆನ್ಸ್ ಫೋರ್ಸ್ ಸಮರ್ಥವಾಗಿ ಎದುರಿಸ್ತಾ ಇದೆ. ಕುವೈತ್ನ ಹಲವು ಕಡೆಗಳಲ್ಲಿ ಈಗಾಗಲೇ ಸ್ಫೋಟದ ಸದ್ದು ಕೇಳಿಸಿದೆ. ಇರಾನ್ನ ಬುಷೇರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮೇಲೆ ದಾಳಿ ಮಾಡುವುದಾಗಿ ಅಮೆರಿಕ ಎಚ್ಚರಿಸಿದೆ. ಈ ಮಧ್ಯೆ ಇರಾನ್ ವಿದೇಶಾಂಗ ವ್ಯವಹಾರಗಳ ಸಚಿವ ಅಬ್ಬಾಸ್ ಅರಾಗ್ಚಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ದಾಳಿ ಮಾಡಿದರೆ ಮಧ್ಯಪ್ರಾಚ್ಯದ ದೇಶಗಳಿಗೂ ಅದರ ಎಫೆಕ್ಟ್ ತಟ್ಟುತ್ತೆ. ವಿಕಿರಣಗಳು ಸೋರಿಕೆಯಾದರೆ ಅದರಿಂದ ಭಾರಿ ಸಮಸ್ಯೆ ಆಗುತ್ತೆ. ವಿಶ್ವದಾದ್ಯಂತ ಇದು ಪರಿಣಾಮ ಬೀರಲಿದೆ. ಭಾರಿ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಂತ ಅರಾಗ್ಚಿ ಎಚ್ಚರಿಸಿದ್ದಾರೆ. ಇರಾನ್ ದಾಳಿಯಿಂದಾಗಿ ಅಮೆರಿಕದ F-15 ಫೈಟರ್ ಜೆಟ್ ಹೊಡೆದು ಉರುಳಿಸಿತ್ತು. ಇನ್ನು ಇದೇ ವೇಳೆ ಫೈಟರ್ ಜೆಟ್ನ ಪೈಲಟ್ ನಾಪತ್ತೆ ಆಗಿದ್ದ. ಇದೀಗ ಪೈಲಟ್ ಪತ್ತೆ ಆಗಿದ್ದಾನೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿರೋ ಟ್ರಂಪ್, ನಮ್ಮ ಸೈನಿಕರು ಭಾರಿ ಧೈರ್ಯದಿಂದ ನಮ್ಮ ಫೈಟರ್ ಜೆಟ್ನ ಪೈಲಟ್ನನ್ನ ರೆಸ್ಕ್ಯೂ ಮಾಡಿದ್ದಾರೆ. ನಮ್ಮ ಪೈಲಟ್ ಈಗ ಸುರಕ್ಷಿತವಾಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಬಹರೇನ್ ಮೇಲೆ ಮತ್ತೆ ಇರಾನ್ ದಾಳಿ ಮಾಡಿದೆ. ಬಹರೇನ್ನ ತೈಲ ಸಂಸ್ಕರಣಾಗಾರನ ಮೇಲೆ ಇರಾನ್ ದಾಳಿ ಮಾಡಿದೆ. ಈ ಹಿಂದೆಯೂ ಬಾಪ್ಕೋ ಮೇಲೆ ಇರಾನ್ ದಾಳಿ ಮಾಡಿತ್ತು. ಇದೀಗ ಮತ್ತೆ ಪುನಃ 2ನೇ ಬಾರಿಗೆ ಇರಾನ್ ದಾಳಿ ಮಾಡಿದೆ. ಇರಾನ್ ದಾಳಿಯಿಂದಾಗಿ ಬಾಪ್ಕೋ ಧಗಧಗಿಸ್ತಾ ಇದ್ದು ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರಸಾಹಸ ಪಡ್ತಿದೆ. ಈಗ ರೈತರ ಸಂಕಷ್ಟದ ಕುರಿತಾದ ಸುದ್ದಿಗಳು. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆ ಟೊಮ್ಯಾಟೊ ಬೆಲೆಯಲ್ಲೂ ಇಳಿಕೆ ಆಗಿದೆ. ಹೊರದೇಶಗಳಿಗೆ ಟೊಮ್ಯಾಟೊ ರಫ್ತು ಆಗದ ಹಿನ್ನೆಲೆ ಟೊಮ್ಯಾಟೊ ಬೆಳೆದ ರೈತರು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಕಳೆದ ವರ್ಷ 1 ಕ್ರೇಟ್ಗೆ 800 ರಿಂದ 1000 ರೂಪಾಯಿಗೆ ಟೊಮ್ಯಾಟೊ ಮಾರಾಟ ಆಗಿತ್ತು. ಆದರೆ ಈ ಬಾರಿ ಕೇವಲ 100 ರಿಂದ 130 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಟೊಮ್ಯಾಟೊ ರಫ್ತಾಗದ ಹಿನ್ನೆಲೆ ಮಾರುಕಟ್ಟೆಯಲ್ಲೇ ರೈತರು ಸ್ಟಾಕ್ ಇಟ್ಟಿದ್ದಾರೆ. ಸದ್ಯ ಮಾರುಕಟ್ಟೆ ಇಲ್ಲದೆ ಟೊಮ್ಯಾಟೊ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಗ್ಯಾಸ್ ಟ್ರಬಲ್ ಹಿನ್ನೆಲೆಯಲ್ಲಿ ತರಕಾರಿ ಮೇಲೂ ಪರಿಣಾಮ ಬೀರುತ್ತೆ. ಬೆಳಗಾವಿಯಲ್ಲಿ ತರಕಾರಿ ಬೆಲೆ ಕುಸಿತ ಆಗಿದೆ. ಬೆಳಗಾವಿ ಎಪಿಎಂಸಿಯಲ್ಲಿ ತರಕಾರಿ ಬೆಲೆ ಕುಸಿದಿದ್ದು ರೈತರು ವ್ಯಾಪಾರಿಗಳಿಗೆ ಸಂಕಷ್ಟ ಹೆಚ್ಚಾಗಿದೆ. ಬೆಳಗಾವಿಯಿಂದ ಗೋವಾ, ಮಂಗಳೂರಿಗೆ ತರಕಾರಿ ರಫ್ತು ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ತರಕಾರಿ ಬೆಲೆ ಭಾರಿ ಇಳಿಕೆಯಾಗಿದೆ. ತರಕಾರಿ ಬೆಲೆ ಇಳಿಕೆಯಾಗಿ ರೈತರು ಕಂಗಾಲಾಗಿದ್ದಾರೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇತ್ತ ಹುಬ್ಬಳ್ಳಿಯಲ್ಲೂ ರೈತರು ತರಕಾರಿ ದರ ಕುಸಿತದಿಂದ ಕಂಗಾಲಾಗಿದ್ದಾರೆ. ಅತಿ ದೊಡ್ಡ ತರಕಾರಿ ಮಾರುಕಟ್ಟೆ ಹೊಂದಿರೋ ಹುಬ್ಬಳ್ಳಿಯಲ್ಲಿ ಯುದ್ಧದ ಕಾರಣದಿಂದಾಗಿ ಎಕ್ಸ್ಪೋರ್ಟ್ ಬಂದ್ ಆಗಿದೆ. ಸಿಲಿಂಡರ್ ಕೊರತೆಯಿಂದ ಹೋಟೆಲ್ಗಳು ಬಂದ್ ಆಗಿವೆ. ಹೋಟೆಲ್ಗಳ ಮೆನು ಕಡಿತದಿಂದ ತರಕಾರಿಗೆ ಬೇಡಿಕೆಯೂ ಕಡಿಮೆ ಆಗಿದೆ. ಇತ್ತ ತರಕಾರಿ ಬೆಳೆ ಕಡಿಮೆ ಆಗಿರೋದ್ರಿಂದ ನಮಗೆ ತರಕಾರಿ ಸಾಗಿಸೋ ವಾಹನಕ್ಕೂ ಕಾಸು ಕೊಡೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಯುದ್ಧದ ಸ್ಥಿತಿ ಮುಗೀಲಿ ಅಂತ ರೈತರು ಪ್ರಾರ್ಥನೆ ಮಾಡ್ತಿದ್ದಾರೆ. ದೊಡ್ಡಬಳ್ಳಾಪುರ ಮಾರ್ಕೆಟ್ ಕೂಡ ಗ್ರಾಹಕರಿಲ್ಲದೆ ಬಿಕೋ ಅಂತ ಇದೆ. ಕಳೆದ 1 ವಾರದಿಂದ ಮಾರುಕಟ್ಟೆಯತ್ತ ಗ್ರಾಹಕರು ಹೆಚ್ಚಾಗಿ ಆಗಮಿಸದೆ ಇಟ್ಟಲ್ಲೇ ತರಕಾರಿ ಕೊಳಿತಾ ಇದೆ. ಬಹುತೇಕ ಎಲ್ಲ ತರಕಾರಿಗಳ ಬೆಲೆ ಇಳಿಕೆಯಾಗಿದೆ. ಇನ್ನೊಂದೆಡೆ ತರಕಾರಿಗಳು ಕೊಳಿತಾ ಇರುವ ಕಾರಣ ವರ್ತಕರು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಬೇಗ ಯುದ್ಧ ಮುಗಿಯಲಿ ಅಂತ ವರ್ತಕರು ಕೂಡ ಕೇಳಿಕೊಳ್ತಾ ಇದ್ದಾರೆ. ಇರಾನ್ ಅಮೆರಿಕ ಯುದ್ಧದಿಂದ ತರಕಾರಿ ಬೆಲೆ ಇಳಿಕೆಯಾಗಿದೆ. ಆದರೆ ಬೆಲೆ ಇಳಿಕೆಗೆ ಕಾರಣ ಏನು ಅನ್ನೋದನ್ನ ತರಕಾರಿ ವ್ಯಾಪಾರಿಗಳು ವಿವರಿಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಚಿಕ್ಕ ಹೋಟೆಲ್ಗಳು ಮುಚ್ತಾ ಇವೆ. ಇನ್ನು ದೊಡ್ಡ ಹೋಟೆಲ್ಗಳಲ್ಲಿ ಮೆನು ಕಟ್ ಆಗಿದೆ. ಆರ್ಡರ್ ಇಲ್ಲದೆ ಮಾರ್ಕೆಟ್ನಲ್ಲಿ ತರಕಾರಿ ಕೊಳಿತಾ ಇದೆ. ಈ ಹಿನ್ನೆಲೆ ರೈತರಿಂದ ತರಕಾರಿ ಖರೀದಿ ಮಾಡೋರೇ ಇಲ್ಲ ಅನ್ನುವಂತಾಗಿದೆ. ಈಗ ಗ್ಯಾಸ್ ಎಮರ್ಜೆನ್ಸಿ ಸುದ್ದಿ ನೋಡೋಣ. ಮಂಡ್ಯದಲ್ಲೂ ಎಲ್ಪಿಜಿ ಅಭಾವ ತಲೆದೋರಿದೆ. ಆಟೋಗಳಿಗೆ ಎಲ್ಪಿಜಿ ಪೂರೈಕೆ ಇಲ್ಲದೆ ಬಂಕ್ಗಳು ಬಾಗಿಲು ಮುಚ್ಚಿದ್ದಾವೆ. ಆಟೋ ಎಲ್ಪಿಜಿ ಸಿಗದೆ ಡ್ರೈವರ್ಸ್ ತತ್ತರಿಸಿ ಹೋಗಿದ್ದಾರೆ. ಆಟೋ ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಗ್ಯಾಸ್ ಬಂಕ್ ಬಳಿಗೆ ಆಟೋ ನಿಲ್ಲಿಸಿ ಚಾಲಕರು ಗ್ಯಾಸ್ಗಾಗಿ ಕಾದು ಕುಳಿತಿದ್ದಾರೆ. ನಮಗೆ ಗ್ಯಾಸ್ ಪೂರೈಕೆ ಬಂದಾಗಿರೋ ಕಾರಣ ಬಂಕ್ ಮುಚ್ಚಿದ್ದೀವಿ ಅಂತ ಬಂಕ್ ಸಿಬ್ಬಂದಿ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ಬೈ ಎಲೆಕ್ಷನ್ ಕುರಿತಾದ ಸುದ್ದಿಗಳು. ದಾವಣಗೆರೆ ಚುನಾವಣೆ ಪ್ರಚಾರಕ್ಕೆ ಸಚಿವ ಜಮೀರ್ ಅಹ್ಮದ್ ಕೊನೆಗೂ ಎಂಟ್ರಿ ಕೊಟ್ಟಿದ್ದಾರೆ. ಕೇರಳದಿಂದ ವಿಶೇಷ ವಿಮಾನದ ಮೂಲಕ ಹುಬ್ಬಳ್ಳಿಗೆ ಆಗಮಿಸಿದ ಜಮೀರ್ ಹುಬ್ಬಳ್ಳಿಯಿಂದ ರಸ್ತೆ ಮಾರ್ಗವಾಗಿ ದಾವಣಗೆರೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಮಧ್ಯಾಹ್ನ 1:15ಕ್ಕೆ ದಾವಣಗೆರೆಯಲ್ಲಿ ಜಮೀರ್ ಸುದ್ದಿಗೋಷ್ಠಿ ನಡೆಸಲಿದ್ದು 2 ಗಂಟೆಯಿಂದ 4 ಗಂಟೆಯವರೆಗೆ ಚುನಾವಣೆ ಪ್ರಚಾರವನ್ನು ನಡೆಸಲಿದ್ದಾರೆ. ಆ ಬಳಿಕ ನಾಳೆ ಬಾಗಲಕೋಟೆಯಲ್ಲಿ ಮೇಟಿ ಪರ ಜಮೀರ್ ಪ್ರಚಾರ ಮಾಡಲಿದ್ದಾರೆ.
ನಿನ್ನೆ ಬಾಗಲಕೋಟೆ ಕಾಲೇಜಿನಲ್ಲಿ ಎನ್ಎಸ್ಯುಐ ಪದಾಧಿಕಾರಿಗಳ ಜೊತೆ ಕರಪತ್ರ ಹಂಚಿಕೆ ವಿಚಾರವಾಗಿ ಗಲಾಟೆಯಾಗಿತ್ತು. ಈ ಬಗ್ಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಂಜಯ್ಯನ ಮಠ ಪ್ರತಿಕ್ರಿಯೆ ಕೊಟ್ಟಿದ್ದು, ಎನ್ಎಸ್ಯುಐ ಕಾರ್ಯಕರ್ತರು ಕಾಂಗ್ರೆಸ್ ಪರ ಮತ ಹಾಕಿ ಅಂತ ಎಲ್ಲೂ ಹೇಳಿಲ್ಲ. ಕಾಲೇಜಿನಲ್ಲಿ ಕೆಲವರು ಬಿಜೆಪಿಗೆ ಮತ ಹಾಕಿ ಅಂತ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ಎನ್ಎಸ್ಯುಐ ಪದಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು. ಅದಕ್ಕಾಗಿ ಕರಪತ್ರ ಹಿಡ್ಕೊಂಡು ಸಮಾಧಾನ ಮಾಡಲು ಹೋಗಿದ್ರು. ಆದರೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ. ಈ ಹೊಡೆಯೋದು ಬಡಿಯೋದು ಬೇಡ, ಎರಡೂ ಪಕ್ಷಗಳ ರಾಜಕೀಯ ನಡುವೆ ಮಕ್ಕಳ ಜೀವನ ಹಾಳಾಗಬಾರದು ಅಂತ ಹೇಳಿದ್ದಾರೆ. ಇನ್ನು ಕರಪತ್ರ ಹಂಚಿಕೆ ವಿಚಾರವಾಗಿ ಬಿಜೆಪಿ ಮಾಜಿ ಎಂಎಲ್ಸಿ ಅರುಣ್ ಶಹಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದು, ಜನ ಪ್ಯಾನಿಕ್ ಆಗಲಿ ಓಕೆ, ಸ್ವತಃ ರಾಜ್ಯದ ಸಿಎಂఏ ಪ್ಯಾನಿಕ್ ಆಗಿ 5-6 ಕ್ಷೇತ್ರದಲ್ಲಿ ಬೂತ್ ಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲದೆ ಡಿಸಿಎಂ ಕೂಡ ಧಮಕಿ ಹಾಕಿದ್ದಾರೆ. ಈ ಕ್ಷೇತ್ರದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಸರ್ಕಾರಿ ಯಂತ್ರವನ್ನ ಸಿಎಂ ಡಿಸಿಎಂ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಕ್ರೀಡಾ ಮನೋಭಾವದಿಂದ ಚುನಾವಣೆ ಮಾಡೋಣ, ಜನರ ತೀರ್ಪನ್ನ ಒಪ್ಕೊಳ್ಳೋಣ, ಗೂಂಡಾ ವರ್ತನೆ ಮಾಡಿ ಚುನಾವಣೆಯನ್ನ ಗೆಲ್ಲಬೇಕು ಅನ್ಕೊಂಡಿದ್ದೀರಿ, ಅದರಿಂದ ಹಿಂದೆ ಸರಿಯಿರಿ ಅಂತ ಶಹಾಪುರ ಹೇಳಿದ್ದಾರೆ. ಇನ್ನು ಬಿಜೆಪಿ ಎಂಎಲ್ಸಿ ನಾರಾಯಣ ಸಾಬ್ ಭಾಂಡೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಸ್ವತಃ ಡಿಸಿಎಂ ಅವರೇ ಬಿಜೆಪಿ ಪರ ಮತದಾನ ಆಗೋದನ್ನ ತಡೀತೀವಿ ಅಂತ ಹೇಳಿದ್ದಾರೆ. ಕಾನೂನು ರೀತಿ ಲಿಸ್ಟ್ನಲ್ಲಿ ವಿದ್ಯಾರ್ಥಿಗಳ ಹೆಸರಿದ್ದಾಗ ಅವರನ್ನ ಬಂಧಿಸ್ತೀವಿ ಅಂತಂದ್ರೆ ಹೇಗೆ? ಬಾಗಲಕೋಟೆಯಲ್ಲಿ ಬಿಜೆಪಿ ಪರ ಅಲೆ ಇದೆ, ಅದನ್ನ ತಡೆಯುವ ಉದ್ದೇಶ ಡಿಸಿಎಂ ರದ್ದು. ಕಾಲೇಜು ಗಲಾಟೆ ಸಂಬಂಧ ಎಫ್ಐಆರ್ ಆಗಿದೆ, ಮುಂದೇನು ಅನ್ನೋದನ್ನ ಚರ್ಚಿಸಿ ತೀರ್ಮಾನ ಮಾಡ್ತೀವಿ. ಕಾಂಗ್ರೆಸ್ನವರಿಗೆ ಸೋಲಿನ ಭಯ ಕಾಡ್ತಾ ಇದೆ, ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಸೋಲೊಪ್ಪಿಕೊಂಡಿದೆ ಅಂತ ಹೇಳಿದ್ದಾರೆ. ರಾಜಕೀಯದ ಪ್ರಮುಖ ಸುದ್ದಿಗಳು. ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ಕೇರಳ ಪ್ರಚಾರದ ಅಖಾಡಕ್ಕಿಳಿಯಲಿದ್ದಾರೆ. ಇವತ್ತು ಸಂಜೆ 5ಕ್ಕೆ ಕಾಸರಗೋಡಿನ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವರಕಡಿ ಮಜೀರ ಪಲ್ಲಾದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಸಂಜೆ 6ವರೆಗೆ ಮಂಜೇಶ್ವರ ಕ್ಷೇತ್ರದ ಮುಲೇರಿಯಾದಲ್ಲಿ ಮತ್ತೊಂದು ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗಿ ಮತಯಾಚನೆ ಮಾಡಲಿದ್ದಾರೆ. ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. ಲಾರಿ ಕಾರು ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ರಾಜಾಪುರ ಬಳಿ ನಡೆದಿದೆ. ಬೆಂಗಳೂರು ಮೂಲದ ರವಿಚಂದ್ರ ಸಂತೋಷ್ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಕಡೆಯಿಂದ ಬಳ್ಳಾರಿ ಕಡೆ ತೆರಳುತ್ತಾ ಇದ್ದಾಗ ಅಪಘಾತ ಸಂಭವಿಸಿದ್ದು, ಸ್ಥಳಕ್ಕೆ ರಾಂಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಹಾಸನದಲ್ಲಿ ಗೃಹ ಮಂಡಳಿಯ ಯೋಜನೆಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೂ ಸ್ವಾಧೀನಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೊಸೂರು ಕುಪ್ಪಳ್ಳಿ ಗ್ರಾಮದ ಬಳಿ ಗೃಹ ಮಂಡಳಿ ನಿವೇಶನ ನಿರ್ಮಾಣಕ್ಕೆ 389 ಎಕರೆ ಭೂ ಸ್ವಾಧೀನಕ್ಕೆ ಕೆಎಚ್ಬಿ ಮುಂದಾಗಿತ್ತು. ಆದರೆ ನಮ್ಮ ಭೂಮಿ ನಾವು ಕೊಡಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ಕೆಎಚ್ಬಿ ಅಧ್ಯಕ್ಷ ಶಿವಲಿಂಗೇಗೌಡ ತವರು ಜಿಲ್ಲೆಯಲ್ಲೇ ವಿರೋಧ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಹೋರಾಟಕ್ಕೆ ರೈತರು ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಕೊಡಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಬೆಳಗಾವಿ ನೂತನ ರೈಲು ಮಾರ್ಗಕ್ಕೆ ವಿರೋಧ ವ್ಯಕ್ತವಾಗಿದೆ. ನೂತನ ರೈಲು ಮಾರ್ಗದಿಂದಾಗಿ ಕೋಟ್ಯಾಂತರ ಬೆಲೆ ಬಾಳುವ ಕಟ್ಟಡಗಳು ನೆಲಸಮ ಆಗುವ ಭೀತಿ ಇದೆ. ಹೀಗಾಗಿ ರೈತರು ನೀಲಿ ನಕ್ಷೆ ನೋಡಿ ಮತ್ತೆ ಮಾರ್ಗ ಬದಲಾವಣೆ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಬೆಳಗಾವಿ ರೈಲು ಮಾರ್ಗಕ್ಕೆ ಹಲವು ವರ್ಷಗಳ ಬೇಡಿಕೆ ಇದೆ. ನೂತನ ಮಾರ್ಗದಿಂದ ಸಂಚಾರ ಸಮಯ ಹಾಗೂ ವೆಚ್ಚ ಕೂಡ ಕಡಿತವಾಗಲಿದೆ. ಆದರೆ ಈ ಮಾರ್ಗ ಬದಲಾವಣೆಗೆ 2019ರಿಂದಲೂ ಹೋರಾಟ ಮಾಡಲಾಗ್ತಾ ಇತ್ತು. ನೂತನ ರೈಲು ಮಾರ್ಗದಿಂದ ಬೆಲೆ ಬಾಳುವ ಜಮೀನು ಕೈತಪ್ಪುವ ಭೀತಿ ಇದೆ. ಹೀಗಾಗಿ ಮಾರ್ಗ ಬದಲಾವಣೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಕೇರಳ ಮೂಲದ ಮಹಿಳೆ ಚಾರಣಕ್ಕೆ ತೆರಳಿ ನಾಪತ್ತೆಯಾಗಿ 4 ದಿನ ಆಗಿದೆ. ಆದರೆ ಇನ್ನೂ ನಾಪತ್ತೆಯ ಮಹಿಳೆಯ ಸುಳಿವು ಸಿಕ್ಕಿಲ್ಲ. ಮಡಿಕೇರಿಯ ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣಕ್ಕೆ ತೆರಳಿದ್ದ ಶರಣ್ಯ ಹುಡುಕಾಟ ಕಾರ್ಯಾಚರಣೆ ಮುಂದುವರೆದಿದೆ. ಕೇರಳದ ಕೋಯಿಕೋಡ್ ನಿವಾಸಿ ಶರಣ್ಯ ಮನೆಯಲ್ಲಿ ಯಾರಿಗೂ ಹೇಳದೆ ಟ್ರೆಕ್ಕಿಂಗ್ಗೆ ಅಂತ ಬಂದಿದ್ರು. 9 ಜನರ ಜೊತೆ ಟ್ರೆಕ್ಕಿಂಗ್ಗೆ ತೆರಳಿದ್ದ ಶರಣ್ಯ ವಾಪಸ್ ಆಗುವಾಗ ಗುಂಪಿನಿಂದ ಬೇರ್ಪಟ್ಟು ದಾರಿ ತಪ್ಪಿದ್ದಾರೆ. ಈವರೆಗೂ ಸಿಕ್ಕಿಲ್ಲ. ಚಾಮರಾಜನಗರದ ಪ್ರಸಿದ್ಧ ಪುಣ್ಯ ಲುರ್ದು ಮಾತೆ ದೇವಾಲಯದಲ್ಲಿ ಈಸ್ಟರ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗಿದೆ. ಹನ್ನೂರು ತಾಲೂಕಿನ ಮಾಲ್ಟಳ್ಳಿ ಗ್ರಾಮದ ಪುಣ್ಯ ಲುರ್ದು ಮಾತೆ ದೇವಾಲಯದಲ್ಲಿ ಮುಂಜಾನೆ ನಡೆದ ವಿಶೇಷ ದಿವ್ಯ ಬಲಿಪೂಜೆ ನಡೆದಿದೆ. ಈ ಪೂಜೆಯಲ್ಲಿ ಮಾಲ್ಟಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಕ್ರೈಸ್ತ ಭಕ್ತರು ಪಾಲ್ಗೊಂಡಿದ್ದರು. ಯೇಸುವಿನ ಪುನರುತ್ಥಾನ ದಿನವನ್ನು ಸ್ಮರಿಸಿ ಮೇಣದ ಬತ್ತಿ ಹಿಡಿದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಇವತ್ತು ಜನ್ಮದಿನ ಇದೆ. ಕೊಪ್ಪಳ ಜಿಲ್ಲಾಡಳಿತ ಅದ್ಧೂರಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಇದಕ್ಕೂ ಮೊದಲು ನಗರದ ಸ್ಮಾರಕ ಉದ್ಯಾನವನದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಬಸವಣ್ಣನವರ ಪ್ರತಿಮೆಗಳಿಗೆ ಡಿಸಿ ಡಾಕ್ಟರ್ ಸುರೇಶ್ ಶಿಟ್ನಾಳ್ ಸೇರಿದಂತೆ ಹಲವು ಗಣ್ಯರು ಮಾಲಾರ್ಪಣೆ ಮಾಡಿದ್ದಾರೆ. ನ್ಯೂಸ್ 18 ವತಿಯಿಂದ ಶಿವಮೊಗ್ಗ ನಗರದ ಪೊಲೀಸ್ ಭವನದಲ್ಲಿ ನಡೀತಾ ಇರುವ ಎಜುಕೇಷನ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ವಿದ್ಯಾಸಂಗಮ 2026 ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು, ಕಾರ್ಯಕ್ರಮವನ್ನು ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಉದ್ಘಾಟನೆ ಮಾಡಿದರು. ಇನ್ನು ಒಂದೇ ಸೂರಲ್ಲಿ 40ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾವೆ. ಎಜುಕೇಷನ್ ಎಕ್ಸ್ಪೋಗೆ ಸಾವಿರಾರು ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಇಂದು ಕೂಡ ಎಕ್ಸ್ಪೋ ಇರಲಿದೆ.
ಈಗ ಕ್ರೈಮ್ ಲೋಕದ ಸುದ್ದಿಗಳು. ಇಬ್ಬರು ನಿರ್ಮಾಪಕರ ವಿರುದ್ಧ ನಟ ಕಿಚ್ಚ ಸುದೀಪ್ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ನಿನ್ನೆ ಕೇಸ್ ಸಂಬಂಧ ವಿಚಾರಣೆಗೆ ನಟ ಸುದೀಪ್ ಹಾಜರಾಗಿದ್ದರು. ಕಾಲ್ ಶೀಟ್ ಕೊಟ್ಟು ವಂಚಿಸಿದ್ದಾರೆ ಅನ್ನುವ ನಿರ್ಮಾಪಕರಾದ ಎಂಎನ್ ಕುಮಾರ್ ಮತ್ತು ಎಂಎನ್ ಸುರೇಶ್ ಎಂಬುವವರು ಸುದೀಪ್ ವಿರುದ್ಧ ಆರೋಪ ಮಾಡಿದ್ರು. ಈ ಹಿನ್ನೆಲೆ ಸುದೀಪ್ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ರು. ಸದ್ಯ ಕೇಸ್ನ ಕ್ರಾಸ್ ಎಕ್ಸಾಮಿನೇಷನ್ ವಿಚಾರವಾಗಿ ನಿನ್ನೆ ಕೋರ್ಟ್ಗೆ ಸುದೀಪ್ ಹಾಜರಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ದಡಘಟ್ಟ ಮಡಗು ಎಂಬಲ್ಲಿ ಪ್ರತಾಪ್ ಅನ್ನೋರ ಮೇಲೆ ಹಲ್ಲೆ ನಡೆದಿತ್ತು. ಇದೀಗ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಆದರೆ ತಮ್ಮದೇ ಪಕ್ಷದ ವಕೀಲ ಪ್ರತಾಪ್ ಮೇಲೆ ಹಲ್ಲೆಗೆ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಪ್ಲಾನ್ ಮಾಡಿದ್ದಾರೆ ಅನ್ನೋ ಆರೋಪ ವ್ಯಕ್ತವಾಗಿದೆ. ಹಲ್ಲೆಗೂ ಮುನ್ನ ಶಾಸಕ ಧೀರಜ್ ಮುನಿರಾಜುರನ್ನ ಆರೋಪಿಗಳು ಭೇಟಿಯಾಗಿದ್ರು. ಈ ವೇಳೆ ಜಮೀನಿನ ಕಾಂಪೌಂಡ್ ನಿರ್ಮಾಣಕ್ಕೆ ಅಡ್ಡಿಪಡಿಸಿ ಆಮೇಲೆ ಅವರೇ ರಾಜಿಗೆ ಬರ್ತಾರೆ ಅಂತ ಆರೋಪಿಗಳಿಗೆ ಧೀರಜ್ ಮುನಿರಾಜು ಅವರೇ ಹೇಳಿದ್ರು ಅಂತ ಪ್ರತಾಪ್ ಆರೋಪ ಮಾಡಿದ್ದಾರೆ. ನಿನ್ನೆ ಪಾಲಿಕೆ ಎಇಇ ಮೇಲೆ ಕಾಂಗ್ರೆಸ್ ಕಾರ್ಪೊರೇಟರ್ ಹಲ್ಲೆ ಮಾಡಿದ್ರು. ಇದೀಗ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಎಡಬ್ಲ್ಯೂ ಸುರೇಶ್ ವಿರುದ್ಧವೇ ಅಟ್ರಾಸಿಟಿ ಕೇಸ್ ದಾಖಲಾಗಿದೆ. ಇನ್ನು ಕುಬೇರ ಬಂಧನ ಆಗೋವರೆಗೆ ನಾವು ಕೆಲಸ ಮಾಡೋದೇ ಇಲ್ಲ ಅಂತ ಪಾಲಿಕೆ ಸಿಬ್ಬಂದಿ ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆ ಪ್ರಕರಣಕ್ಕೆ ತಿರುವು ಕೊಡೋಕೆ ಕುಬೇರ್ ಕುಟುಂಬ ಹಾಗೂ ಪಾಲಿಕೆ ಸದಸ್ಯರು ಮುಂದಾದ್ರ ಅನ್ನೋ ಪ್ರಶ್ನೆ ಇದೀಗ ಉದ್ಭವಿಸಿದೆ. ಸದ್ಯ ಕಾರ್ಪೊರೇಟರ್ ಪತ್ನಿ ದೂರು ಕೊಟ್ಟಿದ್ದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಐಪಿಎಲ್ ಟಿಕೆಟ್ ಇದೆ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿ ಹಲವರಿಗೆ ವಂಚನೆ ಮಾಡಲಾಗಿದೆ. ಐಪಿಎಲ್ ಧಮಾಕಾ ಸೇಲ್ ಹೆಸರಲ್ಲಿ ಪೋಸ್ಟ್ ಹಾಕಲಾಗಿದ್ದು ಟಿಕೆಟ್ ಬೇಕಾದಲ್ಲಿ ಲಿಂಕ್ ಸಂಪರ್ಕಿಸುವಂತೆ ಪೋಸ್ಟ್ ಹಾಕಿದ್ದಾರೆ. ಇಂದು ಆರ್ಸಿಬಿ ಸಿಎಸ್ಕೆ ಮ್ಯಾಚ್ ಇದೆ. ಹೀಗಾಗಿ ಸಾರ್ವಜನಿಕರನ್ನ ವಂಚನೆ ಮಾಡುವ ಸಲುವಾಗಿ ಕೃತ್ಯ ಎಸಗಲಾಗಿದೆ. ಸದ್ಯ ಪೋಸ್ಟ್ ಗಮನಿಸಿ ಹುಳಿಮಾವು ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಹಿಮಪಾತವಾಗಿದೆ. ಲಹೌಲ್ ಕಣಿವೆಯ ಶೂಲಿಂಗ್ ಗ್ರಾಮದ ಬಳಿ ಪ್ರವಾಸಿಗರು ಸಿಕ್ಕಾಕೊಂಡಿದ್ದಾರೆ. ಅಧಿಕಾರಿಗಳಿಂದ ಪ್ರವಾಸಿಗರ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ದು ಹಿಮ ತೆರವು ಕಾರ್ಯಾಚರಣೆಯೂ ನಡೀತಾ ಇದೆ. ಹಿಮಾಚಲ ಪ್ರದೇಶದ ಮನಾಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರೀ ಹಿಮಪಾತ ಆಗಿದೆ. ನಿರಂತರ ಹಿಮಪಾತದಿಂದ ಟ್ರಾಫಿಕ್ ಉಂಟಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಸಂಚಾರ ದಟ್ಟಣೆಯಿಂದ ವಾಹನಗಳು ನಿಂತಲ್ಲೇ ನಿಂತಿದ್ದು ಹಿಮ ತೆರವು ಮಾಡುವ ಮೂಲಕ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗ್ತಾ ಇದೆ. ಹಿಮಾಚಲ ಪ್ರದೇಶದಾದ್ಯಂತ ಭಾರೀ ಮಳೆ ಮತ್ತು ಹಿಮಪಾತವಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಶಿಮ್ಲಾದಲ್ಲೂ ಭಾರೀ ಹಿಮಪಾತವಾಗ್ತಾ ಇದ್ದು ಹವಾಮಾನ ಇಲಾಖೆಯಿಂದ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಏಪ್ರಿಲ್ 9ರವರೆಗೆ ಹವಾಮಾನ ಪ್ರತಿಕೂಲವಾಗಿ ಉಳಿಯುವ ಸಾಧ್ಯತೆ ಇದೆ ಅಂತ ಎಚ್ಚರಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ಚಂದರ್ಕೋಟ್ನಲ್ಲಿ 2 ದಿನಗಳಿಂದ ಭಾರೀ ಮಳೆ ಸುರಿತಾ ಇದೆ. ನಿರಂತರ ಮಳೆಯಿಂದ ಪಿರ್ ಪಂಜಾಲ್ ಪರ್ವತ ಶ್ರೇಣಿಯಲ್ಲಿ ಹಿಮಪಾತ ದಾಖಲಾಗಿದೆ. ತಮಿಳುನಾಡಿನ ಮಧುರೈನಲ್ಲಿ ಪಂಗುಣಿ ಉತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ತಿರುಪರಂಕುಂದ್ರಂ ಮುರುಗನ್ ದೇವಸ್ಥಾನದಲ್ಲಿ ಪಂಗುಣಿ ಉತ್ಸವ ನಡೀತಾ ಇದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಅದ್ದೂರಿ ರಥೋತ್ಸವ ಜರುಗಿದೆ. ಉತ್ಸವ ನೋಡಲು ಸಾವಿರಾರು ಜನ ಭಕ್ತರು ಸೇರಿದ್ದು ಸುಬ್ರಹ್ಮಣ್ಯ ಸ್ವಾಮಿಯ ರಥೋತ್ಸವವನ್ನು ಕಣ್ತುಂಬಿಕೊಂಡು ಭಕ್ತಿ ಮೆರೆದಿದ್ದಾರೆ. ದೇಶದಾದ್ಯಂತ ಕ್ರೈಸ್ತರು ಈಸ್ಟರ್ ಡೇ ಆಚರಿಸ್ತಾ ಇದ್ದಾರೆ. ಗೋವಾದಲ್ಲೂ ಅವರ್ ಲೇಡಿ ಆಫ್ ದಿ ಇಮ್ಯಾಕ್ಯುಲೇಟ್ ಕಾನ್ಸೆಪ್ಷನ್ ಚರ್ಚ್ನಲ್ಲಿ ಈಸ್ಟರ್ ಪ್ರಾರ್ಥನೆ ನಡೆದಿದೆ. ಅಲ್ಲದೆ ಆತ ತಮಿಳುನಾಡಿನಲ್ಲೂ ಈಸ್ಟರ್ ಡೇ ಆಚರಿಸಲಾಗ್ತಾ ಇದ್ದು ಸೇಕ್ರೆಡ್ ಹಾರ್ಟ್ ಚರ್ಚ್ನಲ್ಲಿ ನಡೆದ ವಿಶೇಷ ಈಸ್ಟರ್ ಪ್ರಾರ್ಥನೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದರು. ಯೇಸುವಿನ ಪುನರುತ್ಥಾನ ದಿನವನ್ನು ಸ್ಮರಿಸಿ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈಸ್ಟರ್ ದಿನದ ಶುಭ ಕೋರಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅವರು ಎಲ್ಲರಿಗೂ ಈಸ್ಟರ್ ಶುಭಾಶಯಗಳು. ಭಗವಂತ ಏಸು ಕ್ರಿಸ್ತನ ಪುನರುತ್ಥಾನವನ್ನ ಸ್ಮರಿಸುವ ಪವಿತ್ರ ದಿನವಾಗಿದ್ದು ಏಸುವಿನ ಬೋಧನೆಗಳು ಹಾಗೂ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಭವಿಷ್ಯಕ್ಕಾಗಿ ಸಾಮೂಹಿಕವಾಗಿ ಶ್ರಮಿಸೋಣ ಅಂತ ಬರೆದಿದ್ದಾರೆ. ಇನ್ನು ಈಸ್ಟರ್ ದಿನಕ್ಕೆ ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮೂಲಕ ವಿಶಸ್ ತಿಳಿಸಿದ್ದಾರೆ. ಈ ಪವಿತ್ರ ದಿನ ಪ್ರತಿಯೊಬ್ಬರ ಜೀವನಕ್ಕೂ ಶಾಂತಿ, ಸಂತೋಷ ಮತ್ತು ಬೆಳಕನ್ನು ತರಲಿ. ಭಗವಂತ ಯೇಸು ಕ್ರಿಸ್ತನ ಬೋಧನೆಗಳು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಲ್ಲರನ್ನ ದಯೆಯಿಂದ ಕಾಣುವಂತಾಗಲಿ. ಈ ಈಸ್ಟರ್ ದಿನ ಸಮಾಜದಲ್ಲಿ ಒಗ್ಗಟ್ಟಿನ ಮನೋಭಾವವನ್ನು ಬಲಪಡಿಸಲಿ ಅಂತ ಟ್ವೀಟ್ ಮೂಲಕ ಶುಭ ಕೋರಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೇರಳದಲ್ಲಿ ಬೃಹತ್ ರೋಡ್ ಶೋ ಮಾಡಲಿದ್ದಾರೆ. ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರದ ಬಳಿಕ ಈಗ ಕೇಂದ್ರ ಸಚಿವ ಅಮಿತ್ ಶಾ ಪ್ರಚಾರಕ್ಕಿಳಿದಿದ್ದು ಕೋಝಿಕೋಡ್ನಲ್ಲಿ ನಡುವಟ್ಟಂನಲ್ಲಿ ಭರ್ಜರಿ ರೋಡ್ ಶೋ ಮಾಡಲಿದ್ದಾರೆ. ಪೊಲೀಸರು ಫುಲ್ ಅಲರ್ಟ್ ಆಗಿದ್ದು ಭಾರಿ ಭದ್ರತೆ ಕೈಗೊಂಡಿದ್ದಾರೆ. ಇನ್ನು ರೋಡ್ ಶೋ ಬಳಿಕ ಬೇಫೋರ್ನಲ್ಲಿ ಅಮಿತ್ ಶಾ ಸಾರ್ವಜನಿಕ ಸಭೆ ನಡೆಸಲಿದ್ದಾರೆ. ಈಗ ಸ್ಪೋರ್ಟ್ಸ್ ಸುದ್ದಿ.
ಐಪಿಎಲ್ ಮ್ಯಾಚ್ ಹಿನ್ನೆಲೆ ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. 44 ಮೆಟ್ರೋ ನಿಲ್ದಾಣಗಳಲ್ಲಿ ಹೆಚ್ಚುವರಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ದ್ವಿಚಕ್ರ ವಾಹನಕ್ಕೆ ₹30, ಕಾರುಗಳಿಗೆ ₹60 ನಿಗದಿ ಮಾಡಲಾಗಿದೆ. ವೈಟ್ ಫೀಲ್ಡ್, ಚಿಕ್ಕ ಬಿದರಕಲ್ಲು, ಚನ್ನಸಂದ್ರ, ಮಂಜುನಾಥ್ ನಗರ, ಕಾಡುಗುಡಿ, ಟ್ರೀ ಪಾರ್ಕ್, ನಾಗಸಂದ್ರ, ಪಟ್ಟಂದೂರು, ಅಗ್ರಹಾರ, ಜಾಲಹಳ್ಳಿ ಸೇರಿ 44 ಮೆಟ್ರೋ ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ ಹಿನ್ನೆಲೆಯಲ್ಲಿ ಸಂಜೆ ಇರೋ ಪಂದ್ಯಕ್ಕೆ ಬೆಳಿಗ್ಗೆಯೇ ಸ್ಟೇಡಿಯಂ ಕಡೆ ಅಭಿಮಾನಿಗಳು ಬರ್ತಾ ಇದ್ದಾರೆ. ಬೆಳಿಗ್ಗೆ ಪ್ರಾಕ್ಟೀಸ್ಗೆ ಅಂತ ಪ್ಲೇಯರ್ಸ್ ಸ್ಟೇಡಿಯಂಗೆ ಬರ್ತಾರೆ. ಹೀಗಾಗಿ ಕೊನೆ ಪಕ್ಷ ವಿರಾಟ್ ಕೊಹ್ಲಿನ ನೋಡಬಹುದು ಅಂತ ಬಂದ್ವಿ. ಟಿಕೆಟ್ ಇದೆ, ಈಗ ಬಿಟ್ಟರು ಸ್ಟೇಡಿಯಂ ಒಳಗಡೆ ಹೋಗಿ ಕುತ್ಕೋತೀವಿ. ರಾತ್ರಿ ಇಡೀ ನಿದ್ದೆ ಬಂದಿಲ್ಲ, ನಾಳೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಇವತ್ತು ಆರ್ಸಿಬಿ ಸಿಎಸ್ಕೆ ಐಪಿಎಲ್ ಪಂದ್ಯ ಹಿನ್ನೆಲೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಕಳೆದ ಬಾರಿಗಿಂತ ಈ ಬಾರಿ ಸ್ವಲ್ಪ ಹೆಚ್ಚಿನ ಭದ್ರತೆಯ ವ್ಯವಸ್ಥೆಯನ್ನೇ ಮಾಡಲಾಗಿದ್ದು, ಭದ್ರತೆಗೆ ಸುಮಾರು 2300 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಈ ಬಾರಿ 2 ಬ್ಯಾಗೇಜ್ ಕೌಂಟರ್ಗಳ ನಿರ್ಮಾಣ ಮಾಡಲಾಗಿದೆ. ಕಳ್ಳರ ಬಗ್ಗೆ ಎಚ್ಚರದಿಂದಿರೋಕೆ ಹೆಚ್ಚು ಜಾಗೃತಿ ವಹಿಸಲಾಗಿದೆ. ಈಗ ಸಿನಿಮಾ ಸುದ್ದಿಗಳನ್ನು ನೋಡ್ತಾ ನವ ನಿರ್ದೇಶಕ ಹರಿವರಾಸನಂ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ ಚಿತ್ರ ಮಗ್ಗಿ ಪುಸ್ತಕ. ಈ ಚಿತ್ರ ಯಶಸ್ವಿಯಾಗಿ 50 ದಿನಗಳನ್ನು ಪೂರೈಸಿ ಮುನ್ನುಗ್ತಾ ಇದೆ. ಬಡ ಕುಟುಂಬದ ಅವನಿ ಎಂಬ ಹೆಣ್ಣು ಮಗಳ ಸುತ್ತ ನಡೆಯುವ ಘಟನೆಗಳನ್ನು ಇಟ್ಕೊಂಡು ಹರಿವರಾಸನಂ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಇವತ್ತು ತಮ್ಮ 30ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರದಲ್ಲಿ ವಿಜಯ್ ದೇವರಕೊಂಡರನ್ನ ವಿವಾಹವಾದ ರಶ್ಮಿಕಾ ಮದುವೆಯ ಮೊದಲ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇದಕ್ಕೂ ಮುನ್ನ ಏರ್ಪೋರ್ಟ್ನಲ್ಲಿ ಕೇಕ್ ಕತ್ತರಿಸಿ ಖುಷಿ ಪಟ್ಟರು. Thank you so much.